ಎಲ್ರಿಗೂ ಸ್ವಾಗತ. ಕನ್ನಡಿಗಳು ನಿಮ್ಮ ರೂಪವನ್ನು ಪ್ರತಿಬಿಂಬಿಸುವುದು ಮಾತ್ರವಲ್ಲದೆ, ನಿಮ್ಮ ಖುಷಿಯ ಭಾವನೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಬಹುದು. ಮನೆಯಲ್ಲಿ ಕನ್ನಡಿ ಇಡುವುದಕ್ಕೂ ಕೆಲವೊಂದು ಕ್ರಮಗಳಿವೆ. ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನು ಸೂಕ್ತ ಸ್ಥಳದಲ್ಲಿ ಇಟ್ಟರೆ ಮನೆಯ ಅದೃಷ್ಟ ಹೆಚ್ಚುತ್ತದೆ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕನ್ನಡಿ ಇದ್ದೇ ಇರುತ್ತದೆ. ನಿತ್ಯ ಕನ್ನಡಿಯ ಮುಂದೆ ನಿಂತು ಮುಖ ನೋಡಿಕೊಳ್ಳದಿದ್ದರೆ ಸಮಾಧಾನ ಇಲ್ಲ. ಮನೆಯಿಂದ ಹೊರಹೋಗುವ ಮುನ್ನ ರೆಡಿಯಾಗಿ ಕನ್ನಡಿ ಮುಂದೆ ಒಂದಷ್ಟು ಹೊತ್ತು ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಅಭ್ಯಾಸ. ಹೀಗಾಗಿ ಮನೆಯಲ್ಲಿ ಕನ್ನಡಿ ಬೇಕೇ ಬೇಕು. ವಾಸ್ತುಶಾಸ್ತ್ರದಲ್ಲಿ ಕನ್ನಡಿಗೆ ವಿಶೇಷ ಮಹತ್ವವಿದೆ. ವಾಸ್ತು ನಿಯಮಗಳಿಗೆ ಅನುಗುಣವಾಗಿ ಮನೆಯಲ್ಲಿ ಸೂಕ್ತ ಸ್ಥಳದಲ್ಲಿ ಕನ್ನಡಿ ಇಟ್ಟರೆ ಎಲ್ಲಾ ರೀತಿಯಿಂದಲೂ ಒಳ್ಳೆಯದು. ವಾಸ್ತು ಸರಿಯಿದ್ದರೆ ಮನೆಯಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. ವಾಸ್ತುಶಾಸ್ತ್ರಕ್ಕೆ ಅನುಗುಣವಾಗಿ ಮನೆಯಲ್ಲಿ ಕನ್ನಡಿಗಳನ್ನು ಇರಿಸಲು ಕೆಲವೊಂದು ಕ್ರಮಗಳಿವೆ. ಇದು ಸರಿ ಹೊಂದಿದರೆ ಮಾತ್ರ ಮನೆಯಲ್ಲಿ ಅದೃಷ್ಟ ಹೆಚ್ಚುತ್ತದೆ. ಹಾಗಿದ್ದರೆ ಕನ್ನಡಿಗಳನ್ನು ಇಡಲು ಸರಿಯಾದ ಕ್ರಮವೇನು ಎಂಬುದನ್ನು ನೋಡೋಣ ಬನ್ನಿ. ವಾಸ್ತು ಪ್ರಕಾರ ಕನ್ನಡಿ ಇಡುವುದು ಹೇಗೆ? ಮನೆಯಲ್ಲಿ ಕನ್ನಡಿ ಇಡುವುದು ಸ್ಥಳದಲ್ಲಿ ವ್ಯತ್ಯಾಸವಾದರೆ ಮನೆಗೆಲ್ಲ ಋಣಾತ್ಮಕ ಪರಿಣಾಮಗಳನ್ನು ಬೀರಬಹುದು ಎಂದು ವಾಸ್ತು ಹೇಳುತ್ತದೆ. ಇದೇ ವೇಳೆ ಕನ್ನಡಿಯು ನೆಲದಿಂದ 4 ಅಥವಾ 5 ಅಡಿ ಎತ್ತರದಲ್ಲಿಡುವುದು ಸರಿಯಾದ ಕ್ರಮ. ಮಲಗುವ ಹಾಸಿಗೆಯ ಪಕ್ಕದಲ್ಲಿ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಸೈಡ್ ಟೇಬಲ್ ಇಟ್ಟರೆ ಅದೃಷ್ಟ ಹೆಚ್ಚುತ್ತದೆ ಎಂದು ಹೇಳಲಾಗಿದೆ. ಅಂದರೆ ಮಲಗಿದಾಗ ಕನ್ನಡಿಯಲ್ಲಿ ದೇಹದ ಯಾವುದೇ ಭಾಗವು ಕಾಣಿಸದಂತೆ ಇರಬೇಕು. ಕನ್ನಡಿಯನ್ನು ಇಡುವಾಗ 2 ಕನ್ನಡಿಗಳು ಒಂದಕ್ಕೊಂದು ಅಡ್ಡಲಾಗಿ ಇರದಂತೆ ನೋಡಿಕೊಳ್ಳಿ. ಹೀಗಿಟ್ಟರೆ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿ ವ್ಯಾಪಿಸಿಕೊಳ್ಳಬಹುದು ಎಂದು ಹೇಳಲಾಗುತ್ತದೆ. ಕನ್ನಡಿಯ ಪ್ರತಿಬಿಂಬ. ಮನೆಯ ಕಿಟಕಿಯ ಹೊರಗೆ ಸುಂದರ ದೃಶ್ಯವಿದ್ದರೆ ಅಲ್ಲಿ ಕನ್ನಡಿಯನ್ನು ಇರಿಸಬೇಕು. ಇದರಿಂದ ಆಕರ್ಷಕ ದೃಶ್ಯವು ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತದೆ. ಇದು ಸಂತೋಷದ ನೋಟವನ್ನು ಹೊರಸೂಸುತ್ತದೆ. ಇದು ಮನಸ್ಸಿನ ಮೇಲೆ ಧನಾತ್ಮಕ ಶಕ್ತಿ ಹರಡುತ್ತದೆ. ಜೊತೆಗೆ ಮನೆಗೆ ಆಶಾವಾದವನ್ನು ತರುತ್ತದೆ. ಒಂದು ವೇಳೆ ಮನೆ ಸುತ್ತಮುತ್ತ ಕೊಳಕಾಗಿದ್ದರೆ ಕನ್ನಡಿ ಕೂಡ ಅದನ್ನೇ ಪ್ರತಿಬಿಂಬಿಸುತ್ತದೆ. ಮನೆಯ ಮುಖ್ಯ ದ್ವಾರದ ಮುಂದೆ ಕನ್ನಡಿ ಅಥವಾ ಇನ್ನಾವುದೇ ಗಾಜಿನ ವಸ್ತುಗಳನ್ನು ಇಡುವುದು ಒಳ್ಳೆಯದಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಲಕ್ಷ್ಮಿಯಾ